ಆರಂಭದಲ್ಲಿಯೇ ಗ್ರಹಣ ಹಿಡಿಯೋದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ವಿಜ್ಞಾನವೂ ಕೂಡ ಒಂದಷ್ಟು ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದೆ. ವಿಜ್ಞಾನಿಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ, ಜ್ಯೋತಿಷ್ಯ ಶಾಸ್ತ್ರದವರಿಗೆ ಹೋಲಿಕೆ ಮಾಡಿಕೊಂಡ್ರೆ ಯಾವ ರೀತಿಯಾದಂತಹ ವ್ಯತ್ಯಾಸಗಳು ಕಾಣಸಿಗ್ತಾ ಇದೆ. ಈ ಗ್ರಹಣ ಎಷ್ಟು ಗಂಟೆಯಿಂದ ಆರಂಭವಾಗಿ ಎಷ್ಟು ಗಂಟೆಯವರೆಗೆ ಇರುತ್ತೆ ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಮತ್ತು ಈ ಗ್ರಹಣ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಿದ್ರೆ ನಮಗೆ ಒಳಿತಾಗತ್ತೆ. ಈ ಗ್ರಹಣ ಹಿಡಿಯುವಂತಹ ಸಂದರ್ಭದಲ್ಲಿ ಹೋಳಿ ಹಬ್ಬ ಕೂಡ ಇದೆ. ಸೊ ಹಾಗಾಗಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಆಗುತ್ತೆ, ಈಗ ಹೇಳಲಾಗ್ತಾ ಇದೆ 3:30ಯಿಂದ ಆರಂಭ ಆಗುತ್ತೆ ಈ ಗ್ರಹಣ ಹಿಡಿಯೋದು ಅಂತ ಹೇಳಿ. ಬಟ್ ಅಲ್ಲಿಂದ ಎಷ್ಟು ಗಂಟೆಯವರೆಗೂ ಇರುತ್ತೆ, ಅದು ನಮ್ಮ ಭಾರತದಲ್ಲಿ ಗೋಚರವಾಗುತ್ತಾ, ಗೋಚರವಾದರೆ ಯಾವ ರೀತಿಯಾಗಿ ಗೋಚರವಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಒಂದು ಪ್ರಶ್ನೆ. ಮತ್ತು ವಿಜ್ಞಾನ ಮತ್ತು ಆಧ್ಯಾತ್ಮದ ನಡುವೆ ದೊಡ್ಡ ಚರ್ಚೆಯೂ ಕೂಡ ನಡೀತಾ ಇದೆ. ಈ ವರ್ಷದ ಮಾರ್ಚ್ 3ರಂದು ಸಂಭವಿಸ್ತಾ ಇರುವಂತಹ ಕೇತುಗ್ರಸ್ತ ಚಂದ್ರಗ್ರಹಣ ಕೇವಲ ಆಕಾಶದ ವಿದ್ಯಮಾನವಷ್ಟೇ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಚಕ್ರಗಳ ಮೇಲೆ ಮಹತ್ತರ ಪರಿಣಾಮವನ್ನು ಬೀರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಗ್ರಹಣದ ವೈಜ್ಞಾನಿಕ ಹಿನ್ನೆಲೆ ಏನು ಹಾಗಾದ್ರೆ, ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಇದರ ಗಂಭೀರತೆ ಎಷ್ಟು ಮಟ್ಟಿಗಿದೆ, ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು, ಈ ಎಲ್ಲ ಗೊಂದಲಗಳಿಗೆ ಉತ್ತರವನ್ನು ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಪಂಡಿತ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಂ ಕೆಂ ಕೇತುವೆ ನಮಃ. ಓಂ ಸೋಂ ಸೋಮಾಯ ನಮಃ. ನಮಸ್ಕಾರ ಗುರುಜಿ. ನೋಡಿ, ವಿಜ್ಞಾನ ಈ ಒಂದು ಗ್ರಹಣವನ್ನ ಕೇವಲ ನೆರಳಿನ ಆಟ ಅಂತ ಕರೆಯುತ್ತೆ. ಬಟ್ ಆದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನ ಕೇತುಗ್ರಸ್ತ ಅಂತ ಹೇಳಿ ಕರೀತಾರೆ. ಯಾಕೆ, ಕಾರಣ ಏನು, ಇದು ಸಾಮಾನ್ಯ ಗ್ರಹಣಕ್ಕಿಂತ ಎಷ್ಟು ವಿಭಿನ್ನವಾಗಿರುತ್ತೆ ಅಂತ ಹೇಳಿ? ಮೊಟ್ಟ ಮೊದಲಾಗಿ ಗ್ರಹಣ ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಪಿಕ್ಚರಲ್ಲಿ ನೋಡ್ಬೋದು. ಇಲ್ಲಿ ಒಂದು ಲೈನಲ್ಲಿ ಬರ್ತಕ್ಕಂಥದ್ದು ಈ ಪಿಕ್ಚರಲ್ಲಿ ಭಾಳ ಅದ್ಭುತವಾಗಿ ತೋರಿಸಿದ್ದೀರಾ. ಅಲ್ಲಿ ಸೂರ್ಯನ ಬೆಳಕು ಭೂಮಿ ಮೇಲೆ ಹಾದೋದಾಗ ಅದರ ಹಿಂದೆ ಒಂದು ನೆರಳಾಗಿ ನಮ್ಮ ಭೂಮಿ ಚಂದ್ರನ ಮೇಲೆ ಬೀಳ್ತಕ್ಕಂಥದ್ದು. ಯಾವಾಗಲೂ ಕೂಡ ಒಂದು ಲೈನಲ್ಲಿ ಬರೋದಿಲ್ಲ. ವರ್ಷದಲ್ಲಿ ಒಂದೇ ಲೈನಲ್ಲಿ ಸೂರ್ಯ ಮತ್ತು ಚಂದ್ರ ಮತ್ತು ಭೂಮಿ ಒಂದೊಂದೊಂದು ಸುತ್ತಿದಾಗ ಒಂದು ಸ್ಟ್ರೈಟ್ ಲೈನಲ್ಲೆಲ್ಲ ಚಂದ್ರ ಸ್ವಲ್ಪ ಮೇಲಿರ್ತಾನೆ, ಭೂಮಿಗಿನ ಮೇಲಿರ್ತಾನೆ, ಅಥವಾ ಭೂಮಿಗಿನ ಕೆಳಗಿರ್ತಾನೆ. ಅರ್ಥ ಮಾಡ್ಕೊಳ್ಳಿ. ನಾವು ಸ್ಟ್ರೈಟ್ ಲೈನಲ್ಲಿ ನೋಡಿದಾಗ ಈ ಚಂದ್ರ ಈ ರೀತಿ ಒಂದು ಹಾವಿನ ಆಕಾರದಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ, ಹಾವಿನ ಆಕಾರದಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ, ಹಿಂಗೆ ಜಿಗ್ಜ್ಯಾಕಲ್ಲಿ. ವರ್ಷದಲ್ಲಿ ಕೆಲವು ಬಾರಿ ಮಾತ್ರನೇ ಅದು ಅಡ್ಡವಾಗಿ ಬರುತ್ತೆ, ಅಂದರೆ ಭೂಮಿ ಅಡ್ಡವಾಗಿ ಬರುತ್ತೆ ಅಥವಾ ಸೂರ್ಯನ ಅಡ್ಡವಾಗಿ ಬರುತ್ತೆ. ಯಾವಾಗ ಭೂಮಿ ಮತ್ತು ಸೂರ್ಯನ ಅಡ್ಡಭಾಗದಲ್ಲಿ ಬರುತ್ತೋ ಆವಾಗ ಅದನ್ನು ಗ್ರಹಣ ಅಂತ ಕರೀತಾರೆ. ಸೊ ಈ ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಸ್ಟ್ರೈಟ್ ಲೈನಲ್ಲಿ ಬಂದಾಗ ಆ ಒಂದು ಭೂಮಿಯ ಹಿಂದುಗಡೆ ಮತ್ತು ಭೂಮಿಯ ಮುಂದಗಡೆ ರಾಹುಕೇತು ಪಾಯಿಂಟ್ಸ್ನ ಹಾಕ್ತಾರೆ. ಪಾಯಿಂಟ್ಸ್ ಅಂತ ಹಾಕ್ತಾರೆ. ಅಂದರೆ ಮ್ಯಾಥಮ್ಯಾಟಿಕಲಿ ಡಿರೈವ್ಡ್ ನೋಡ್ಸ್ ಅಂತ ಕರೀತಾರೆ. ನೋಡ್ಸ್. ಅಲ್ಲಿ ರಾಹುಕೇತು ಅಂತ ಆಕಾಶದಲ್ಲಿ ಯಾವುದೂ ಇಲ್ಲ, ಗ್ರಹಗಳು ಯಾವುದೂ ಇಲ್ಲ. ಆದರೆ ಸೂರ್ಯ ಚಂದ್ರನಿಂದನೇ ಹುಟ್ಟಿರ್ತಕ್ಕಂಥದ್ದು ರಾಹುಕೇತು. ತುಂಬ ಜನ ಇದನ್ನು ಯಾರೂ ಹೇಳಿಲ್ಲ ಅನಿಸುತ್ತೆ. ಸೂರ್ಯ, ಚಂದ್ರ ಮತ್ತು ಭೂಮಿಯಿಂದನೇ ಹುಟ್ಟಿರ್ತಕ್ಕಂಥದ್ದು ರಾಹುಕೇತು. ಅದಕ್ಕೆ ನಾವು ಸೂರ್ಯನ ತಿಂತಾಯಿದ್ದೀವಿ, ಚಂದ್ರನ ತಿಂತಾಯಿದ್ದೀವಿ ಅಂತ ರಾಹು ತೋರಿಸ್ತಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದು. ಈ ಒಂದು ಪಿಕ್ಚರ್ ನೀವು ಕ್ಲೀನಾಗಿ ನೋಡ್ತಾ ಇತ್ತು ಅಂತಂದರೆ ಅದು ಭೂಮಿ ಅದನ್ನು ಕವರ್ ಮಾಡ್ತಾಯಿದೆ. ಒಂದೇ ಸ್ಟ್ರೈಟ್ ಲೈನ್ ಇರ್ತಕ್ಕಂಥದ್ದು ಅದು ಕವರ್ ಮಾಡ್ತಾಯಿದೆ. ಹಾಗೆ ಸೂರ್ಯ ನೋಡಿ, ಹಾಗೆ ಭೂಮಿ ನೋಡಿ, ಒಂದು ಸ್ಟ್ರೈಟ್ ಲೈನ್ ಬರ್ತಕ್ಕಂಥದ್ದು. ಆ ಟೈಮಲ್ಲಿ ಮಾತ್ರನೇ ಗ್ರಹಣ. ವರ್ಷದಲ್ಲಿ ಸ್ಟ್ರೈಟಾಗಿ ಬರೋದು ಕೆಲವಾರು ಸತಿ, 1 ಸತಿ, 2 ಸತಿ, 3 ಸತಿ, ಹೈಯೆಸ್ಟು ಅಂದರೆ 6 ಸತಿ ಬರ್ಬೋದು ಅಷ್ಟೇ ಒಂದು. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಹೇಳಬೇಕು ಅಂತಂದರೆ, ಇಲ್ಲಿ ವಿಶೇಷವಾಗಿ ಇಲ್ಲಿ ನೀವು ಈ ಪಿಕ್ಚರಲ್ಲಿ ಕ್ಲೀನಾಗಿ ನೋಡ್ಬೋದು ಹೇಗೆ ಒಂದು ಪೆನುಂಬ್ರಾ, ಉಂಬ್ರಾ ಅಂತ ಬರ್ತಕ್ಕಂಥದ್ದು ನೀವು ಈ ಪಿಕ್ಚರಲ್ಲಿ ನೀವು ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೋಬೋದು. ಇದೆಲ್ಲ ಒಂದು ವಿಸ್ಮಯ ಅಂತ ಹೇಳ್ಬೋದು. ಮೊದಲು ವಿಸ್ಮಯ ಅಂತ ತಗೊಳ್ಳೋಣ. ಯಾವಾಗಲೂ ಕೇತುಗ್ರಸ್ತ ಅಂತಂತಂದರೆ ಯಾವ ಜಾಗದಲ್ಲಿ ಯಾವ ರಾಶಿಯಲ್ಲಿ ಗ್ರಹಣ ನಡೀತಾ ಇರುತ್ತೋ ಅಲ್ಲಿ ಕೇತು ಇದ್ದರೆ ಕೇತುಗ್ರಸ್ತ. ಯಾವ ರಾಶಿಯಲ್ಲಿ ಗ್ರಹಣ ಅಂತ ಹೇಳ್ತಾರೋ ರಾಹು ಇದ್ದರೆ ರಾಹುಗ್ರಸ್ತ. ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ, ಅದು ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಅದರೇನು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಭೂಮಿ ಸುತ್ತುತ್ತಾ ಇದೆ, ಇದರಲ್ಲಿ ನೋಡ್ಬೋದು. ಆ ಒಂದು ಆ್ಯಕ್ಸಸ್ ಹೋಗ್ತಾ ಇದ್ದಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಸೂರ್ಯ ಮತ್ತು ಭೂಮಿ ಮತ್ತು ಚಂದ್ರನ ಒಂದು ಕಾಂಬಿನೇಷನ್ ನೋಡಿ. ಅಲ್ಲಿ ಆ ಒಂದು ಪಥವನ್ನು, ಭೂಮಿಯ ನೆರಳಿನ ಪಥವನ್ನು ನೋಡುತ್ತೆ.
ಸೂರ್ಯನ ಬೆಳಕು ಸೈಡಿಂದ ಬೀಳ್ತಾ ಇದೆ, ಸೂರ್ಯನ ಬೆಳಕು ಸೈಡಿಂದ ಬೀಳ್ತಾ ಇದೆ, ಹಿಂಗೆ ಬಂದಾಗ ಸೈಡಿಂದ ಬರ್ತಾ ಇದೆ. ಸೈಡಿಂದ ಬಂದಾಗ ನೀವು ನೋಡ್ಬೋದು ಅಲ್ಲಿ ಕೆಂಪು ಬಣ್ಣ ವೇವ್ಲೆಂತ್ ಅಂತ ಕರಿತೀವಿ. ಸೂರ್ಯನ ಬಣ್ಣಗಳು 7 ಬಣ್ಣಗಳು ಎಲ್ಲರಿಗೂ ಗೊತ್ತು, ವಿಬ್ಗಯಾರ್ ಅಂತ ಕರೀತಾರೆ. ಸೊ ವಿಬ್ಗಯಾರ್ ಅಂತ ಕರೆದಾಗ ವೈಲೆಟ್ ರೇಸು ಬ್ಲೂ ರೇಸ್ ಆಗಿದ್ದಾಗ ನೀಲಿ ಚಂದ್ರಗ್ರಹಣ ಅಂತ ಕರೀತಾರೆ. ಯಾವಾಗ ಈ ರೆಡ್ ಜಾಸ್ತಿ ಇರುತ್ತೋ ವೇವ್ಲೆಂತು, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಇಷ್ಟು ಕಲರು ಸೂರ್ಯನ ಬಣ್ಣಗಳು. ಅದಕ್ಕೆ 7 ಕುದುರೆ ತೋರಿಸ್ತಾರಲ್ಲ, 7 ಕುದುರೆ, ಆ 7 ಕುದುರೆನೇ 7 ಬಣ್ಣಗಳು ಅಷ್ಟೇ. ಆ 7 ಬಣ್ಣಗಳಲ್ಲಿ ವೇವ್ಲೆಂತ್ ಅಂತ ನಾವೇನು ಕರಿತೀವಿ, ಹೈಯೆಸ್ಟ್ ವೇವ್ಲೆಂತ್ ಇರ್ತಕ್ಕಂಥದ್ದು ನಮಗೆ ಬ್ಲೂ ಕಲರ್. ಅದಕ್ಕೆ ಆಕಾಶ ನೀಲಿಯಾಗಿರೋದು. ಭೂಮಿಯಿಂದ ಹೈಯೆಸ್ಟ್ ವೇವ್ಲೆಂತ್ ಅಂದರೆ ಸ್ಪ್ರೆಡ್ ಜಾಸ್ತಿ ಆಗುತ್ತೆ, ಅದಕ್ಕೆ ಬ್ಲೂ ಕಲರ್ ಕಾಣಿಸುತ್ತೆ ನೋಡಿ, ಇದು ಸ್ಪ್ರೆಡ್ ಅಂತ ಕರೀತಾರೆ. ಅದರ ಬ್ಲೂ ಇದೆ ಆ ಕಡೆ ಈ ಕಡೆ. ಎಂಟ್ರಾದಾಗ ಕರೆಕ್ಟಾಗಿ ಎಂಟ್ರಾದಾಗ ಅಲ್ಲಿ ಆ 7 ಬಣ್ಣಗಳಲ್ಲಿ ಡಿಸ್ಪ್ಲೇ ಆಗುತ್ತೆ, ಪ್ರಿಸಮ್ ಇದ್ದಂಗೆ. ಈ ಒಂದು ಪಾರದರ್ಶಕದಲ್ಲಿ ಒಂದು ಪ್ರಿಸಮ್ ಅಂತ ನಾವು ಕರಿತೀವಲ್ಲ, ಪ್ರಿಸಮ್ ಇದ್ದಂಗೆ ಅಲ್ಲಿ ಪಾಸ್ ಆದಾಗ ಇದು ಮಧ್ಯದಲ್ಲಿ ಬಂದಾಗ ಯಾವ ಲೈಟ್ ಮಾತ್ರ ಅದಕ್ಕೆ ಬೀಳ್ತಾ ಇದೆ ಅಂತಂದಾಗ ಕೆಂಪು. ಅದಕ್ಕೆ ಬೆಳಿಗ್ಗೆ ನಾವು ಸೂರ್ಯನ ನೋಡಿದಾಗಲೇ ಅದು ವೈಟ್ ಇರಲ್ಲ, ಸ್ವಲ್ಪ ಆರೆಂಜಿಶ್ ಇರುತ್ತೆ. ಸಂಜೆನೂ ನೋಡಿದಾಗ ಆರೆಂಜಿಶ್ ಇರುತ್ತೆ. ಯಾಕೆಂದರೆ ಆಕಾಶದಲ್ಲಿ ಆ ಒಂದು ವೇವ್ಲೆಂತ್, ರೆಡ್ಡು ಆರೆಂಜ್ ವೇವ್ಲೆಂತ್ ಜಾಸ್ತಿ ಇರುತ್ತೆ. ಇದರ ಮೇಲೇ ಇಲ್ಲಿ ನಮಗೆ ಬಂದಿರತಕ್ಕಂಥ ಒಂದು ವಿಚಾರ. ಯಾವಾಗ ಸೂರ್ಯ ಮತ್ತು ಭೂಮಿ ಮತ್ತು ಚಂದ್ರ ಒಂದೇ ಲೈನಲ್ಲಿ ಬರುತ್ತೋ ಆ ಟೈಮಲ್ಲಿ ನಮಗೆ ಗ್ರಹಣ. ಈ ವರ್ಷದ ಈ ಒಂದು ಗ್ರಹಣ ಮೊದಲು ಮತ್ತು ಕೊನೆ ಚಂದ್ರಗ್ರಹಣ ಅಂತ ಹೇಳ್ಬೋದು. ಇದೇ ಮೊದಲು ಇದೇ ಕೊನೆ ಅಂತ ಹೇಳ್ಬೋದು, ಯಾಕಂದರೆ ಈ ವರ್ಷದ ಮಾತ್ರ ನಾವು ಮಾತಾಡ್ತಾ ಇರೋದು. ಭಾಳ ಇಂಪಾರ್ಟೆಂಟಾಗಿ ಎಲ್ಲಿ ಆಗ್ತಾ ಇದೆ ಅಂತ ನಾವು ನೋಡಿದಾಗ ಇದು ಸಿಂಹರಾಶಿಯಲ್ಲಿ ಅಂತ ಮೊದಲು ನಾವು ಹೇಳ್ತೀವಿ. ಸಿಂಹರಾಶಿ, ಈ ಸಿಂಹರಾಶಿಯಲ್ಲಿ ಭಾಳ ವಿಶೇಷವಾಗಿ 3ನೇ ತಾರೀಕು ಮಾರ್ಚ್ ಮಧ್ಯಾಹ್ನ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಮಯವನ್ನು ಹಾಕೋಣ ಈಗ ನೆಕ್ಸ್ಟು. ಆ ಸಮಯವನ್ನು ನಾನು ತೋರಿಸ್ತೀನಿ, ಯಾವ ಸಮಯದಲ್ಲಿ ಗ್ರಹಣ ಸ್ಟಾರ್ಟ್ ಆಗ್ತಕ್ಕಂಥದ್ದು, ಮಧ್ಯಕಾಲ, ಹಾಗೆ ಲಾಸ್ಟ್ ಕಾಲ. ಸ್ವಲ್ಪ ಸ್ಕ್ರೀನ್ ಒಂದು ಚೂರು ಮೇಲ್ ಮಾಡಿ. ಕೇತುಗ್ರಸ್ತ ರಕ್ತಚಂದ್ರಗ್ರಹಣ ಅಂತ ಯಾಕೆ ಹೇಳಿದೆ ಅಂತಂದರೆ, ಇವಾಗ ರಕ್ತ ಅನ್ನೋದಕ್ಕೆ ಎಲ್ಲರಿಗೂ ಅರ್ಥ ಆಯಿತು. ಏನಕ್ಕೆ ರಕ್ತ ಹೇಳ್ತಾ ಇದ್ದೀರಾ ಸರ್ ನೀವು ಅಂತ ಹೇಳ್ಬೋದಲ್ವ, ರಕ್ತ ಅಂತ ಆರಾಮಾಗಿ ಹೇಳ್ಬೋದು. ಇಲ್ಲಿ ಕೇತುಗ್ರಸ್ತ ರಕ್ತಚಂದ್ರಗ್ರಹಣ, ಗ್ರಹಣ ಆರಂಭ ಕಾಲ ಬರ್ತಕ್ಕಂಥದ್ದು ಮಧ್ಯಾಹ್ನ 3:13ಕ್ಕೆ ಪ್ರಾರಂಭ. ಹಾಗೆ ಗ್ರಹಣದ ತೀವ್ರತೆ 4:44ಕ್ಕಿರುತ್ತೆ. ಇದನ್ನು ನೋಡ್ಕೋಬೇಕು. ಗ್ರಹಣದ ತೀವ್ರತೆ ಸಂಜೆ 4:44 ಅಂದರೆ ಮಿಡ್ ಪಾಯಿಂಟು. ಹಾಗೆ ಸಂಪೂರ್ಣ ಗ್ರಹಣ 5 ಗಂಟೆಗಾಗತ್ತೆ. ಗ್ರಹಣ ಅಂತ್ಯ 6:47. ಇದಕ್ಕೊಂದು ಹೆಸರು ಕೊಡ್ತಾ ಇದ್ದಾರೆ ಪಂಚಾಂಗದಲ್ಲಿ, ಒಂದು ಹೆಸರು. ಇದರ ಹೆಸರೇನು ಅಂತಂದರೆ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕರೀತಾರೆ. ಇದಕ್ಕೇನಂತ ಅರ್ಥ ಮಾಡ್ಕೋಬೇಕು, ವೆರಿ ಸಿಂಪಲ್ಲು. ಗ್ರಸ್ತೋದಯ, ಇದನ್ನು ಕೇಳಿಸ್ಕೊಳ್ಳಿ ಎಲ್ಲರೂ, ಗ್ರಸ್ತೋದಯ. ಈ ಗ್ರಸ್ತೋದಯ ಅಂತಂದರೆ ಬಹಳ ಇಂಪಾರ್ಟೆಂಟು. ಇಲ್ಲಿ ಚಂದ್ರ ಉದಯ ಆಗ್ತಾಯಿದೆ, ಆ ಕಡೆ ಸೂರ್ಯ ಅಸ್ತ ಆಗ್ತಾಯಿದೆ. ಎರಡೂ ಒಂದು ಆ್ಯಂಗಲಲ್ಲಿ ಒಂದೇ ಟೈಮಲ್ಲಿ ಆಗ್ತಾಯಿದೆ. ಇಲ್ಲಿ ಸೂರ್ಯ ಮುಳುಗ್ಬಿಟ್ಟ, ಚಂದ್ರ ಎದ್ದ. ಇವೆರಡೂ ಟೈಮಲ್ಲಿ ಏನಾಗುತ್ತೆ, ನಮ್ಮ ಭೂಮಿ ಮೇಲೆ ಕೆಲವು ಕ್ಷಣಗಳಲ್ಲಿ ಮಾತ್ರ ಚಂದ್ರಗ್ರಹಣ ನೋಡ್ಬೋದು. ಇದನ್ನು ಗ್ರಸ್ತೋದಯ ಅಂತ ಕರೀತಾರೆ. ಆ್ಯಕ್ಚುಲಿ ಗ್ರಹಣ ಸ್ಟಾರ್ಟ್ ಆಗೋದು 3 ಗಂಟೆ, ಮುಗಿಯೋದು 6:47. ಬಟ್ ಆದರೆ ನಮಗೆ ಕಾಣಿಸ್ತಕ್ಕಂಥದ್ದು ಕೆಲವು ನಿಮಿಷಗಳು ಕಾಣಿಸುತ್ತೆ. ಯಾಕೆಂದರೆ ನಾವು ಪೂರ್ವದ ದಿಕ್ಕಲ್ಲಿ ನಾವು ನೋಡಿದಾಗ ಅಲ್ಲಿ ಸೂರ್ಯ ಉದಯ ಬೆಳಿಗ್ಗೆ ಆಗುತ್ತೆ, ಸೂರ್ಯಾಸ್ತ ಪಶ್ಚಿಮದಲ್ಲಾಗುತ್ತೆ. ಸಂಜೆ ವೇಳೆಯಲ್ಲಿ ಸೂರ್ಯಾಸ್ತ ಪಶ್ಚಿಮದಲ್ಲಾದಾಗ ಇಲ್ಲಿ ಚಂದ್ರ ಉದಯ ಆಗುತ್ತೆ ಪೂರ್ವದಲ್ಲಿ. ಆ ಸಮಯದಲ್ಲಿ ಏನಾಗುತ್ತೆ, ಇಲ್ಲಿ ಉದಯ ಆಗ್ತಾ ಇದೆ, ಅಲ್ಲಿ ಅಸ್ತ ಆಗ್ತಾ ಇದೆ, ಯಾವುದು ಸೂರ್ಯ. ಈ ಎರಡು ಮಧ್ಯದಲ್ಲಿ ಸ್ವಲ್ಪ ಭಾಗ ಚೂರು ಟೈಮಲ್ಲಿ ನಮಗೆ ಅಲ್ಲಿ ಚಂದ್ರ ಭೂಮಿಯಿಂದ ಬ್ಲಾಕ್ ಆಗ್ತಕ್ಕಂಥ ತೋರಿಸುತ್ತೆ. ಒಂದು 10-12 ನಿಮಿಷ ಅದರ ಮೇಲಿಲ್ಲ, ಕೊನೇ ಭಾಗದಲ್ಲಿ ಎಡ್ಜಲ್ಲಿ. ಯಾಕಂದರೆ ಸೂರ್ಯ ಭಾಳ ದೊಡ್ಡದಾಗಿರೋದ್ರಿಂದ ಅದರ ಬೆಳಕು ನಮಗೆ ಸ್ವಲ್ಪ ಅದರ ಮೇಲೆ ಛಾಯೆಯನ್ನು ಬೀಳ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದಾಗ ಈ ಒಂದು ವಿಚಾರದಲ್ಲಿ ನಾವು ನೋಡ್ತೀವಿ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಪ್ರಾರಂಭ ಆಗ್ತಕ್ಕಂಥದ್ದು 3:13ಕ್ಕೆ, ಮಧ್ಯಾಹ್ನ 3:13ಕ್ಕೆ. ಹಾಗೆ ಅಂತ್ಯ ಆಗ್ತಕ್ಕಂಥದ್ದು 6:47. ವಿಶೇಷವಾಗಿ ಆಕಾಶದಲ್ಲಿ ನೋಡಿದಾಗ 12 ರಾಶಿಗಳಲ್ಲಿ ನೋಡಿದಾಗ ಎಲ್ಲಿ ಇದು ನಡೀತಾ ಇದೆ ನೋಡಿ. ಆಕಾಶವನ್ನು ಭಾಳ ಸುಲಭ, ಜ್ಯೋತಿಷ್ಯಷ್ಟು ಸುಲಭ ಇನ್ನೊಂದಿಲ್ಲ, ಜ್ಯೋತಿಷ್ಯದಷ್ಟು ಸುಲಭ ಮತ್ತೊಂದಿಲ್ಲ. ಯಾರು ಬೇಕಾದ್ರೂ ಕಲಿಬೋದು.
100% ಈಸಿಯೆಸ್ಟ್ ಸಬ್ಜೆಕ್ಟು. 5ನೇ ಕ್ಲಾಸ್ ಹುಡುಗನೂ ಕರ್ಕೊಂಬಂದು ಜ್ಯೋತಿಷ್ಯ ಹೇಳ್ಬಿಡ್ಬೋದು, ಅಷ್ಟು ಸುಲಭವಾಗಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರ ಸಿಂಪಲ್ ಫಿನಾಮಿನದಲ್ಲಿ ಬರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಮ್ಮ ಬ್ರಹ್ಮಾಂಡವನ್ನು, ನಮ್ಮ ಈ ಆಕಾಶವನ್ನು 12 ಭಾಗ ಮಾಡಿದ್ದಾರೆ. 12 ಭಾಗ ಮಾಡಿ 12 ರಾಶಿಗಳು ಮಾಡಿದ್ದಾರೆ. ಅದರಲ್ಲಿ ಬಹಳ ವಿಶೇಷವಾಗಿ ಭೂಮಿಯಿಂದ ಯಾವ ಡೈರೆಕ್ಷನಲ್ಲಿ ಅಂತ ನೋಡಿದಾಗ ಇವತ್ತು ಭೂಮಿ ಇರ್ತಕ್ಕಂಥದ್ದು ಸಿಂಹ ರಾಶಿಯಲ್ಲಿ. ಇವತ್ತು ಭೂಮಿ ಯಾವ ಕಡೆ ಇದೆಯಪ್ಪ, ಯಾವ ಡೈರೆಕ್ಷನ್ ಇದೆ ಅಂತ ನೋಡಬೇಕಲ್ವಾ. ಈಗ ನಾವು ಮೈಸೂರಿಗೆ ಹೋಗ್ತೀವಿ, ಎಲ್ಲಪ್ಪ ಈ ಹುಡುಗ ಇದ್ದಾನೆ ಅಂತ ಮೈಸೂರಲ್ಲಿದ್ದಾನೆ. ಅಲ್ಲಿಂದ ನಾನು ಮಂಗಳೂರಿಗೆ ಹೋದರೆ ಈ ಹುಡುಗ ಎಲ್ಲಪ್ಪ ಇದ್ದಾನೆ, ಈಗ ಮೈಸೂರಲ್ಲಿ ಕೂತಿದ್ದಾನೆ. ಆ ಭೂಮಿಯಲ್ಲಿದೆಯಪ್ಪ ಇವಾಗ, ಭೂಮಿ ಇರ್ತಕ್ಕಂಥದ್ದು ಸಿಂಹ ರಾಶಿಯಲ್ಲೇ. ಚಂದ್ರನೂ ಕೂಡ ಸಿಂಹರಾಶಿಗೆ ಬರ್ತಾನೆ, ಭೂಮಿನೂ ಸಿಂಹರಾಶಿಯಲ್ಲೇ ಇರೋದು. ಪ್ರತಿ ತಿಂಗಳು ಭೂಮಿನೂ ಕೂಡ ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ನಾವು ಬರೀ ಗ್ರಹಗಳನ್ನ ಹೇಳ್ತಾ ಇರ್ತೀವಿ, ಆದರೆ ಯಾರೂ ಕೂಡ ಭೂಮಿ ಇಂಥ ರಾಶಿಯಲ್ಲಿದೆ ಅಂತ ಸ್ವಲ್ಪ ಭಾವನೆ ಮಾಡ್ಕೊಳ್ಳಲ್ಲ. ಹಾಗೆ ಅದರ ಆಪೋಸಿಟಲ್ಲಿರ್ತಕ್ಕಂಥದ್ದು ಸೂರ್ಯನ ನೋಡ್ತೀವಿ. ಸೂರ್ಯ ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ. ಈ ಕುಂಭರಾಶಿಯಲ್ಲಿರ್ತಕ್ಕಂಥ ಸೂರ್ಯ, ಸಿಂಹರಾಶಿಯಲ್ಲಿರ್ತಕ್ಕಂಥ ಭೂಮಿ, ಅದೇ ಸಿಂಹರಾಶಿಗೆ ಬರ್ತಕ್ಕಂಥ ಚಂದ್ರ ಒಂದು ಲೈನಲ್ಲಿ ಬರುತ್ತೆ. ಸರ್ ಪ್ರತಿ ಸತಿ ಒಂದು ಲೈನಲ್ಲಿ ಬರ್ತಾನೆ ಇರುತ್ತಲ್ಲ ಸರ್ ಅಂತಂದರೆ, ಒಂದೇ ಲೈನಲ್ಲಿ ಬರೋಕ್ಕೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಭೂಮಿಯ ವ್ಯಾಸ, ಚಂದ್ರನ ವ್ಯಾಸ, ಸೂರ್ಯನ ವ್ಯಾಸ ಒಂದೇ ಲೈನಲ್ಲಿ ಬಂದಾಗ ಒಂದು ಡಾಟ್ ಕೊಟ್ಟಿದ್ದಾರೆ ಮೇಲೆ ಕೆಳಗಡೆ. ಅವೆರಡು ಡಾಟೇ ರಾಹುಕೇತು. ಇವತ್ತು ರಾಹು ಕುಂಭರಾಶಿಯಲ್ಲೇ ಇದೆ, ಕೇತು ಸಿಂಹರಾಶಿಯಲ್ಲೇ ಇದೆ. ಇವೆರಡೂ ಕೂಡ ಇರ್ತಕ್ಕಂಥ ಒಂದು ಪಾಯಿಂಟಲ್ಲಿ ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಲೈನಲ್ಲಿ ಬಂದಾಗ ಅಲ್ಲಿ ನಮಗೆ ಗ್ರಹಣ ಉಂಟಾಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅದಕ್ಕೆ ರಾಹುಕೇತುಗಳನ್ನ ಯಾಕೆ ತೊಗೊಳ್ತಾ ಇದ್ದೀವಿ ಅಂತಂದರೆ, ಅದು ಭೂಮಿಯ ಸೆಂಟರ್ ಪಾಯಿಂಟ್, ಅದು ಚಂದ್ರನ ಸೆಂಟರ್ ಪಾಯಿಂಟು, ಹಾಗೆ ಸೂರ್ಯನ ಸೆಂಟರ್ ಪಾಯಿಂಟು. ವ್ಯಾಸಗಳಿವೆಲ್ಲ, ಈ ವ್ಯಾಸಗಳಿಗೆ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಒಂದು ಬಿಂದು ಇಟ್ಟಿದ್ದಾರೆ, ಮಾರ್ಕಿಂಗ್. ಭೂಮಿಯ ವ್ಯಾಸಕ್ಕೆ ಈ ಕಡೆ ಒಂದು ಮಾರ್ಕಿಂಗು, ಈ ಕಡೆ ಒಂದು ಮಾರ್ಕಿಂಗ್, ಈ ಕಡೆ ಒಂದು ಮಾರ್ಕಿಂಗ್, ಈ ಕಡೆ ಒಂದು ಮಾರ್ಕಿಂಗ್ ರಾಹು, ಈ ಕಡೆ ಮಾರ್ಕಿಂಗ್ ಕೇತು. ಅದು ಹಿಂಗೆ ಸುಮ್ಮನೆ ಉಲ್ಟಾ ಹೋಗ್ತಾ ಇರುತ್ತೆ, ಹಿಂಗೆ ಉಲ್ಟಾ ಸುತ್ತಾ ಇರುತ್ತೆ. ಇಷ್ಟು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ರಾಹು ಕೇತುಗಳಂದರೆ ಯಾವುದೋ ಅಲ್ಲಿ ಗ್ರಹಗಳಲ್ಲ, ಯಾವ ಗ್ರಹನೂ ಅಲ್ಲಿಲ್ಲ. ಮ್ಯಾಥಮ್ಯಾಟಿಕಲಿ ಡಿರೈವ್ಡ್ ಪಾಯಿಂಟ್. ಯಾವ ರಾಶಿಗಳಿಗೆ ಒಳ್ಳೆಯದು, ಯಾವ ರಾಶಿಗಳಿಗೆ ಕೆಟ್ಟದ್ದು, ಅದನ್ನು ಇವಾಗ ನೋಡೋಣ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಯ ಅರ್ಥ ಆಯಿತು. ಗ್ರಹಣ ನಡೀತಾ ಇರ್ತಕ್ಕಂಥದ್ದು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಗ್ರಹಣ ಉಂಟಾಗ್ತಾ ಇದೆ. ಅಂದರೆ ಚಂದ್ರ ಪೂರ್ವ ಫಾಲ್ಗುಣಿಲಿದ್ದಾಗ ಅಲ್ಲಿ ಗ್ರಹಣ ಉಂಟಾಗ್ತಕ್ಕಂಥದ್ದು. ಯಾವ ರಾಶಿಗೆ ಒಳಿತಾಗ್ತಕ್ಕಂಥದ್ದು, ಯಾವ ರಾಶಿಗೆ ಸಾಧಾರಣ ಫಲವನ್ನು ಕೊಡ್ತಕ್ಕಂಥದ್ದು, ಯಾವ ರಾಶಿಗೆ ಪೂರ್ಣ ಫಲವನ್ನು ಕೊಡ್ತಕ್ಕಂಥದ್ದು ಬ್ರೇಕ್ ಆದಮೇಲೆ ನೋಡೋಣ. ಓಕೆ ಗುರುಜಿ, ಈಗ ಒಂದು ವಿರಾಮ ತೆಗೆದುಕೊಳ್ಳುವ ಸಮಯ ಆಗಿದೆ. ಗ್ರಹಣದ ಸಮಯದಲ್ಲಿ ಹೊರಹೊಮ್ಮುವಂತಹ ಕಿರಣಗಳು ಆಹಾರ ಮತ್ತು ನೀರಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಅದ್ರ ಬಗ್ಗೆಯೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ನೋಡಿ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಈ ಒಂದು ನಕ್ಷತ್ರ ನಾಡಿ ತರಗತಿಗಳನ್ನು ನೀವು ಅಟೆಂಡ್ ಮಾಡ್ಬೋದು. ಏಪ್ರಿಲ್ 20ನೇ ತಾರೀಕಿನಿಂದ ನಕ್ಷತ್ರ ನಾಡಿ ತರಗತಿಗಳು ಆರಂಭ ಆಗ್ತಾ ಇದೆ. ನೀವು ಇಲ್ಲಿ ಜಾಯಿನ್ ಆಗ್ಬೋದು. ಅದೇ ರೀತಿಯಾಗಿ ಈಗ ನೀವೇನಾದರೂ ಮನೆ ಕಟ್ಟಬೇಕು ಅಂತ ಹೇಳಿ ಏನಾದರೂ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದರೆ ಅದಕ್ಕೆ ಕಿಟ್ಗಳು ಕೂಡ ಸಿಗುತ್ತೆ. ನೀವು ಕಿಟ್ಗಳನ್ನು ಕೂಡ ಪರ್ಚೇಸ್ ಮಾಡಬಹುದು. ಅದೇ ರೀತಿಯಾಗಿ ಪರ್ಚೇಸ್ ಮಾಡಿದ್ರೆ ಏನು ಲಾಭ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಪ್ರತಿದಿನ ನಾವು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದೀವಿ. ಈಗ ಒಂದು ವಿರಾಮ ತೆಗೆದುಕೊಂಡು ಈಗ ವಾಪಸ್ ಆಗೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೋಡಿ, ಗ್ರಹಣದ ಸಮಯದಲ್ಲಿ ಯಾವ ರಾಶಿಗೆ ಒಳಿತು, ಯಾವ ರಾಶಿಗೆ ಕೆಡುಕು, ಮತ್ತೆ ಯಾವ ರಾಶಿಯವರಿಗೆ ಮಿಶ್ರ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಗುರುಜಿ ಹೇಳ್ತಾರೆ. ಗುರುಜಿ, ಮುಂದುವರಿಸಿ. ಶಾಸ್ತ್ರದಲ್ಲಿ ಯಾವ ರಾಶಿಯಲ್ಲಿ ಗ್ರಹಣ ಆಗುತ್ತೋ ಆ ರಾಶಿಗೆ ಕೆಲವು ರಾಶಿಗಳಿಗೆ ಶುಭ ಫಲ, ಅಶುಭ ಫಲ, ಮಿಶ್ರ ಫಲ ಯಾವ್ಯಾವುದು ಅಂತ ನೋಡೋಣ. ಸ್ಕ್ರೀನ್ ಮೇಲೆ ಬರ್ತಕ್ಕಂಥದ್ದು ನೋಡಿ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಕಾನ್ಸೆಪ್ಟ್ ಕೊಟ್ಟಿರತಕ್ಕಂಥದ್ದು ಹೇಗೆ ಅಂತಂದರೆ, ಮೊದಲು ಶುಭ ಫಲದ ರಾಶಿಗಳನ್ನ ನೋಡೋಣ. ಶುಭ ಫಲದ ರಾಶಿಗಳು ಯಾವ್ಯಾವುದು ಅಂತಂದರೆ ಮಿಥುನ, ತುಲಾ, ವೃಶ್ಚಿಕ ಮತ್ತು ಮೀನ. ಕೇತುಗ್ರಸ್ತ ರಕ್ತಚಂದ್ರ ಗ್ರಹಣ ಶುಭ ರಾಶಿಗಳು, ಶುಭವಾಗಿರ್ತಕ್ಕಂಥ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು ಮಿಥುನ, ತುಲಾ, ವೃಶ್ಚಿಕ, ಮೀನ. ಇದನ್ನು ಯಾವ ಕಾನ್ಸೆಪ್ಟಲ್ಲಿ ಕೊಡ್ತಾರೆ ಅಂತ ಒಂದು ಅರ್ಥ ಮಾಡ್ಕೋಬೇಕು. ಯಾವ ಕಾನ್ಸೆಪ್ಟ್ ಮೇಲೆ ಇದು ಕೊಟ್ಟಿದ್ದೀರಾ ಸರ್, ಏನೊಂದು ಸುಮ್ಮನೆ ಬೈಕ್ ಬಂದಿದ್ದಲ್ಲ. ಯಾವ ರಾಶಿಯಲ್ಲಿ ಗ್ರಹಣ ಆಗುತ್ತೋ ಆವಾಗ ನಿಮ್ಮ ರಾಶಿಯಿಂದ 3ನೇ ಮನೆ, 6ನೇ ಮನೆ, 10ನೇ ಮನೆ
ರಾಶಿಗಳಲ್ಲಿ ಗ್ರಹಣ ಮಾಡಿದ್ರೆ ಶುಭ ಕೊಡುತ್ತೆ. ಇಲ್ಲಿ ಹೆದರಿಸ್ತಾ ಇಲ್ಲ ಯಾವುದನ್ನು. ಗ್ರಹಣ ಅಂದರೆ ಬರೀ ಹೆದರಿಕೆ ಇರ್ತಕ್ಕಂಥದ್ದೇ ಇದೆ, ತಪ್ಪು. ತುಂಬ ಒಳ್ಳೆಯ ಫಲ ಕೊಡುತ್ತೆ ಇಂಥವ್ರಿಗೆಲ್ಲ. ಈ 4 ರಾಶಿಗೆ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಫಲ ಕೊಡುತ್ತೆ. ಮಿಥುನ, ತುಲಾ, ವೃಶ್ಚಿಕ, ಮೀನ ರಾಶಿಗಳಿಗೆ. ಯಾಕಂದರೆ ಈ ರಾಶಿಯಿಂದ ಎಲ್ಲಿ ಗ್ರಹಣ ಆಗುತ್ತೋ ಅಲ್ಲಿ ಉಪಚಯ ಸ್ಥಾನವಾಗಬೇಕು. ಉಪಚಯ ಅಂತಂದರೆ ಗ್ರೋಯಿಂಗ್. ಇದು ನಿಮಗೆ ಧೈರ್ಯವನ್ನು ಕೊಡುತ್ತೆ. ಈ ಗ್ರಹಣ ನಿಮಗೆ ಶುಭ ಫಲವನ್ನು ಕೊಡುತ್ತೆ, ಹಣಕಾಸು ಕೊಡುತ್ತೆ, ಕೆಲಸ ಕೊಡುತ್ತೆ, ಅಧಿಕಾರ ಕೊಡುತ್ತೆ, ಲಾಭ ಕೊಡುತ್ತೆ. ಈ ಗ್ರಹಣ ಯಾವತ್ತೂ ಕೂಡ ಗ್ರಹಣ ಅಂದಿದ ತಕ್ಷಣ ಹೆದರ್ಕೊಳ್ತಕ್ಕಂಥದ್ದು ಮಾನಸಿಕವಾಗಿ ಯಾರಾದರೂ ಸ್ವಲ್ಪ ನಿಮಗೆ ಹೇಳಿದರೆ ಅದನ್ನೆಲ್ಲ ವರ್ಜಿಸಿ ವೈಜ್ಞಾನಿಕ ಜ್ಯೋತಿಷ್ಯದಲ್ಲಿ ನಂಬರ್ 1 ಕಾರ್ಯಕ್ರಮ ವೈಜ್ಞಾನಿಕ ಜ್ಯೋತಿಷ್ಯ ನೋಡ್ಕೊಳ್ಳಿ. ಅದು ಗ್ಯಾರಂಟಿ ನ್ಯೂಸಲ್ಲಿ ಮಾತ್ರ ನಮ್ಮ ವಾಸ್ತು ವಿಸ್ಮಯದಲ್ಲಿ ಈಶಾನ್ಯ ವಾಸ್ತುವಲ್ಲಿ ಬರ್ತಕ್ಕಂಥದ್ದು. ಈಗ ವಾಸ್ತು ಅಂತ ನಾವು ಏನಕ್ಕೆ ಇದನ್ನು ಹೇಳಿದೆ ಅಂತಂದರೆ ಇದೂ ವಾಸ್ತುನೇ. ಗ್ರಹಣ ಕೂಡ ವಾಸ್ತು ಪ್ರಕಾರವೇ ಆಗ್ತಾಯಿದೆ. ವಾಸ್ತು ಪ್ರಕಾರ ಗ್ರಹಣ ಅಂದಾಗ ಏನು ಇವ್ರು 3 ಜನ ಒಂದೇ ಕಡೆ ಬಂದಿದ್ದಾರೆ, ಇದು ವಾಸ್ತು ಪ್ರಕಾರ ಅಲ್ವೇ? ಹಾಗೆ ಇಲ್ಲಿ ಮುಂದೆ ಅಶುಭ ರಾಶಿಗಳನ್ನು ನೋಡೋಣ. ಯಾವುದು ಅಶುಭ ಮತ್ತು ಮಿಶ್ರ ಫಲವನ್ನು ಮುಂದೆ ನೋಡೋಣ ಹೇಗಿದೆ ಅಂತ. ಅಶುಭ ರಾಶಿಗಳು ಯಾವ್ಯಾವುದು? ವೃಷಭ, ಸಿಂಹ, ಕನ್ಯಾ ಮತ್ತು ಮಕರ. ಕೇತುಗ್ರಸ್ತ ರಕ್ತಚಂದ್ರ ಗ್ರಹಣದಲ್ಲಿ ಅಶುಭವಾಗಿರ್ತಕ್ಕಂಥದ್ದು. ಯಾಕೆ ನಾವು ರಾಶಿಗಳು ತೊಗೊಳ್ತಾ ಇದ್ದೀವಿ, ಲಗ್ನಗಳು ತೊಗೋಬಾರ್ದು ಅಂತಂದರೆ ಚಂದ್ರಮ ಮನಸೋ ಜಾತಃ. ಅರ್ಥ ಮಾಡ್ಕೊಳ್ಳಿ, ಚಂದ್ರ ಮನಸೋ ಜಾತಃ ಅಂತ ಕರಿತೀವಲ್ಲ, ಚಂದ್ರನ ಮೇಲೆ ಇದು ಲೂನಾರ್ ಎಕ್ಲಿಪ್ಸ್ ಆಗ್ತಕ್ಕಂಥದ್ದು ಮನಸ್ಸಿನ ಮೇಲೆ ಬಿದ್ದಾಗ ನಿಮ್ಮ ರಾಶಿಗಳಲ್ಲಿ ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ಒಂದು ಗ್ರಹಣ ಉಂಟಾಗುತ್ತೆ. ಈ ವೃಷಭ, ಸಿಂಹ, ಕನ್ಯಾ, ಮಕರ ಅಶುಭ ಹೇಗಾಯಿತು ಅಂತಂದರೆ ಆಯಾ ರಾಶಿಗಳಿಂದ 1ನೇ ಮನೆ, 4ನೇ ಮನೆ, 8ನೇ ಮನೆ, 12ನೇ ಮನೆ ಅಶುಭ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ. ಶುಭವಾಗಿರ್ತಕ್ಕಂಥದ್ದು 3, 6, 10, 11. ಅಶುಭವಾಗಿರ್ತಕ್ಕಂಥದ್ದು 1, 4, 8, 12ನೇ ರಾಶಿಗಳು ಆ ಸಿಂಹ ರಾಶಿಗೆ ಲೆಕ್ಕ ಹಾಕಬೇಕು. ನಿಮ್ಮ ರಾಶಿಯಿಂದ ಆ ನಡೀತಾ ಇರ್ತಕ್ಕಂಥ ರಾಶಿಗೆ ಲೆಕ್ಕ ಹಾಕಬೇಕು. ನೋಡಿ, ಜ್ಯೋತಿಷ್ಯ ಇಲ್ಲೇ ಕಲ್ತು ಬಿಡ್ಬೋದು ನೀವು ಅರ್ಧ. ಅದಕ್ಕೆ ಜ್ಯೋತಿಷ್ಯ ಬಂದು ಕಲೀರಿ. ನಮ್ಮಲ್ಲಿ ಜ್ಯೋತಿಷ್ಯ ಕಲಿಕೆ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ನಂಬರ್ 1 ಅಸ್ಟ್ರಾಲಜಿ ಅಂದರೆ ಕಲಿತಕ್ಕಂಥದ್ದು. ಮಿಶ್ರ ಫಲವನ್ನು ಕೊನೆಯದಾಗಿ ನೋಡೋಣ. ಮಿಶ್ರ ಫಲ ಹೇಗಿದೆ ಅಂತ ನೋಡಿದಾಗ ಮೇಷ, ಕರ್ಕಾಟಕ, ಧನು, ಕುಂಭ ಇದೇನಿಲ್ಲ, ಸ್ವಲ್ಪ ಅಶುಭ, ಸ್ವಲ್ಪ ಶುಭ, ಇದು ಸ್ವಲ್ಪ ಮಿಕ್ಸೆಡ್ ಬರುತ್ತೆ. ಮೇಷ, ಕರ್ಕಾಟಕ, ಧನುರ್ ಮತ್ತು ಕುಂಭರಾಶಿಗಳು. ಹಾಗೆ ಯಾವ ಮಂತ್ರವನ್ನು ಹೇಳಬೇಕು, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವ ಮಂತ್ರವನ್ನು ಹೇಳಬೇಕು? 3ನೇ ತಾರೀಕು ದಿನವಿಡೀ ಹೇಳಿದ್ರೆ ಭಾಳ ವಿಶೇಷವಾಗಿ ಒಳ್ಳೆಯದು. ಆದರೆ ಟೈಮ್ ಇಲ್ಲ ಸರ್, ಸಮಯ ಇಲ್ಲ ಅಂತಂದಾಗ ಮಧ್ಯಾಹ್ನ 3ರಿಂದ ಸಂಜೆ 7ರವರೆಗೆ ಇಲ್ಲಿ ಚಂದ್ರ ಶುಕ್ರನ ನಕ್ಷತ್ರದಲ್ಲಿರೋದ್ರಿಂದ ಮನಸ್ಸು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಯಾರ್ಯಾರಿಗೆ ಅಶುಭ ರಾಶಿಗಳಂತ ಹೇಳ್ತಕ್ಕಂಥದ್ದು ಅವ್ರು ಹೇಳಲೇಬೇಕಾಗಿರ್ತಕ್ಕಂಥದ್ದು. ಮಿಶ್ರ ಫಲದವರು ಟ್ರೈ ಮಾಡ್ಬೋದು, ಶುಭ ಫಲದವ್ರು ಹೇಳಿದ್ರೂ ಕೂಡ ಒಳ್ಳೆಯದೇ ಆಗುತ್ತೆ. ಓಂ ಶ್ರೀಂ ಸೋಂ ಸೋಮಾಯ ನಮಃ ಯಥೇಚ್ಛವಾಗಿ ಹೇಳಬೇಕು. 3 ಗಂಟೆಗೆ ಸ್ಟಾರ್ಟ್ ಮಾಡಿ. 3:15 ಅಂತ ನಾವು ಹೇಳಿದ್ದೀವಿ, 3 ಗಂಟೆಗೆ ಸ್ಟಾರ್ಟ್ ಮಾಡಿ, ಏನಾಗಲ್ಲ. ನಿರ್ಜಲ ಮಂತ್ರ ಪಠನೆ ಅಂತ ನಾವು ಹೇಳ್ತೀವಿ. ನಿರ್ಜಲ, ಚಂದ್ರ ಜಲಕ್ಕೆ ಕಾರಕ. ಯಾವಾಗ ನಿರ್ಜಲವಾಗಿ ಮಂತ್ರ ಹೇಳ್ತಿರೋ ಮನಸ್ಸು ಸ್ಟ್ರಾಂಗ್ ಆಗುತ್ತೆ, ಗಂಡ ಹೆಂಡ್ತಿರ ಸಂಬಂಧಗಳು ಚೆನ್ನಾಗಾಗುತ್ತೆ, ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ, ಹಾಗೆ ಆರ್ಥಿಕ ಪರಿಸ್ಥಿತಿ ಉಂಟಾಗುತ್ತೆ. ಅಂದ್ಕೊಂಡಿರ್ತಕ್ಕಂಥ ಕಾರ್ಯ ಬಹಳ ಗ್ರಹಣದ ಟೈಮಲ್ಲಿ ಮಿಸ್ ಮಾಡಬೇಡಿ. ಗ್ರಹಣದ ಟೈಮಲ್ಲಿ ಮಂತ್ರ ಪಠನೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು. ಓಂ ಶ್ರೀಂ ಸೋಂ ಸೋಮಾಯ ನಮಃ ವೇಸ್ಟೇ ಮಾಡಬೇಡಿ ಟೈಮು. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಚೆನ್ನಾಗಿ ಆಧ್ಯಾತ್ಮಿಕದಲ್ಲಿ ಬೆಳಿಬೇಕು, ಆರ್ಥಿಕವಾಗಿ ಬೆಳಿಬೇಕು, ಸಬಲೀಕರವಾಗಿ ಇರಬೇಕು ಅಂತಂದರೆ ಬಹಳ ಇಂಪಾರ್ಟೆಂಟು. ಮಂತ್ರ ಪಠನೆಯಿಂದ ಶಕ್ತಿ ಇದೆ. ವರ್ಡ್ಸ್ ಹ್ಯಾಸ್ ಗಾಟ್ ಪವರ್ಸ್. ಯಾಕೆಂದರೆ ಇನ್ಫ್ರಾರೆಡ್ ರೇಸ್ ಜಾಸ್ತಿ ಇರುತ್ತೆ. ಇನ್ಫ್ರಾರೆಡ್ ರೇಸು ಲೋವರ್ ಲೆವೆಲಲ್ಲಿ ಗುಡ್ಡು, ಹೈಯರ್ ಲೆವೆಲಲ್ಲಿ ಬ್ಯಾಡು ಅಂತ ಹೇಳ್ತೀನಿ. ಇದನ್ನು ನಾವು ಮತ್ತೆ ಮಂಗಳವಾರ ಇದು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಹಾಗೆ ಏನನ್ನು ದಾನ ಮಾಡಬೇಕು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಖಂಡಿತ ಮಾತಾಡೋಣ. ಈಗ ಮಂತ್ರವನ್ನು ಕೊಟ್ಟಿದ್ದೀವಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಗ್ರಹಣದ ಬಗ್ಗೆ, ಅದು ಚಂದ್ರಗ್ರಹಣದ ಬಗ್ಗೆ, ಅದು ರಕ್ತಚಂದ್ರಗ್ರಹಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.
ವೀಕ್ಷಕರೇ, ನೀವು ಕೂಡ ಮನೆ ಕಟ್ಟಬೇಕು, ಫ್ಯಾಕ್ಟ್ರಿ ಕಟ್ಟಬೇಕು, ಅಂಗಡಿಯನ್ನು ಕಟ್ಟಬೇಕು ಅಂತ ಹೇಳಿ ಯೋಜನೆಗಳನ್ನು ಹಾಕ್ಕೊಂಡಿದ್ರೆ, ಒಂದಷ್ಟು ತಯಾರಿಗಳನ್ನು ಈಗಾಗಲೇ ನಡೆಸ್ಕೊಂಡಿದ್ರೆ, ಆರಂಭ ಮಾಡೋದಕ್ಕೂ ಮುನ್ನವೇ ನಿಮಗೆ ಫೌಂಡೇಶನ್ ಕಿಟ್ ಅಂತ ಸಿಗುತ್ತೆ ಗುರೂಜಿಯವರ ಬಳಿ. ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಮುಂಬರುವ ದಿನದಲ್ಲಿ ಆಗೋದಿಲ್ಲ. ಅತಿ ವೇಗವಾಗಿಯೂ ಕೂಡ ನೀವು ಮನೆಯನ್ನು ಕಟ್ಕೊಳ್ಬಹುದು. ಮತ್ತು ಈ ಹಣಕಾಸಿನ ವ್ಯವಹಾರವನ್ನು ಕೂಡ ನೀವು ಇದರಲ್ಲಿ ಸರಿದೂಗಿಸ್ಕೊಳ್ಬಹುದು. ಸಮಸ್ಯೆಗಳಾಗೋದಿಲ್ಲ. ಮತ್ತು ಈಗಾಗಲೇ ಮನೆ ಕಟ್ಬಿಟ್ಟಿದ್ದೀವಿ, ಏನು ಮಾಡೋದು ಅನ್ನುವಂತಹ ಪ್ರಶ್ನೆಯೂ ಕೂಡ ನಿಮ್ಮ ಹತ್ರ ಇರಬಹುದು. ಅದಕ್ಕೂ ಕೂಡ ಇಂಟರ್ನಲ್ ಕಿಟ್ ಅಂತ ಹೇಳಿ ನಿಮಗೆ ಸಿಗುತ್ತೆ. ಅದನ್ನು ಪರ್ಚೇಸ್ ಮಾಡಿಕೊಂಡು ನೀವು ಮನೆಯಲ್ಲಿ ಉಪಯೋಗವನ್ನು ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ನೋಡಿ, ಈ ಜ್ಯೋತಿಷ್ಯ ಕಲಿಬೇಕು ಅಂತ ಹೇಳಿ ಸಾಕಷ್ಟು ಮಂದಿ ಕಾಯ್ತಾ ಇರ್ತಾರೆ. ಬೇರೆ ಬೇರೆ ಕಡೆ ಕಲ್ತ್ಕೊಂಡು ಕೂಡ ಮೋಸ ಹೋಗಿರೋರು ಕೂಡ ಇದ್ದಾರೆ. ಅಂಥವರಿಗೆ ಇದೊಂದು ನಿಜಕ್ಕೂ ಸುವರ್ಣ ಅವಕಾಶ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏಪ್ರಿಲ್ 20ನೇ ತಾರೀಕಿನಂದು ಈ ನಕ್ಷತ್ರ ನಾಡಿ ತರಗತಿಗಳು